ಎಲ್ರಿಗೂ ನಾನು ನಿಮ್ಮ ಟೆಕ್ ಬೈ ಕೆ ವೈ. ಏನಪ್ಪ ಅಂತೇಳಿದ್ರೆ, ನೀವು ಯೂಟ್ಯೂಬರ್ಸ್ ಇವಾಗ ಅಪ್ಕಮಿಂಗ್ ಯಾರಪ್ಪ, ಈಗ ನಾವು 2023 ಬರ್ತಾ ಇದೆ. ಸೊ ಯಾರು ಯೂಟ್ಯೂಬರ್ಸ್ಗೆಲ್ಲ ಹೊಸ ಯೂಟ್ಯೂಬ್ ನಾನು ಲಾಗಿಂಗ್ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೋಬೇಕಂತ ಇರೋರಿಗೆ, ಟೆಕ್ ಮಾಡ್ತಾರೋರಿಗೆ, ಕುಕ್ಕಿಂಗ್ ಮಾಡೋರಿಗೆ, ಗೇಮಿಂಗ್ ಯಾವುದೆಲ್ಲ ಮಾಡ್ಕೊಂಡು ನಾನು ಕ್ರಿಯೇಟ್ ಮಾಡ್ಕೊಂಡು ನಮ್ಮ ಕ್ರಿಯೇಟಿವಿಟಿಗೆ ಯಾವ್ದು ಇಷ್ಟ ಇದೆಯೋ ಅದನ್ನು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿಕೊಂಡು ನಾನು ಸಂಪಾದನೆ ಮಾಡಬೇಕು, ನಾನು ಯೂಟ್ಯೂಬ್ ಕಡೆಯಿಂದ ಹಣ ಸಂಪಾದನೆ ಮಾಡಬೇಕು ಅನ್ನೋರಿಗೆಲ್ಲ ವೆಲ್ಕಮ್, ಬನ್ನಿ ಎಲ್ಲ. ಓಕೆನಾ? ಇದು ನಾನು ಹೇಳಕೊಟ್ಟಿರೋದು ಏನಪ್ಪ ಅಂತೇಳಿ, ಈ 5 ಟಿಪ್ಸ್ ಅನ್ನಲ್ಲ, ಇದು 5 ತಪ್ಪು ಮಾಡಬೇಡಿ. ಈ 5 ತಪ್ಪು ಮಾಡೋದ್ರಿಂದ ನಾನು ಈ 5 ತಪ್ಪು ಯಾವುದು ಅಂತ ಹೇಳ್ತೀನಿ, ಹೆಂಗೆ ಮಾಡಬಾರ್ದು ಅಂತಲೂ ಕೂಡ ಹೇಳ್ತೀನಿ. ಈ 5 ತಪ್ಪು ನೀವು ಯೂಟ್ಯೂಬರ್ಸ್ ಮಾಡೋದ್ರಿಂದ ಸೊ ಅವರ ಚಾನಲಲ್ಲಿ ಗ್ರೋತ್ ಆಗೋಲ್ಲ, ರೆವೆನ್ಯೂ ಬರೋಲ್ಲ, ಯಾವುದೇ ಕಾರಣಕ್ಕೂ ನೀವು 1 ರೂಪಾಯಿನೂ ಸಂಪಾದನೆ ಮಾಡೋಕ್ಕೆ ಆಗಲ್ಲ ಗುರು. ಸೊ ಈ 5 ತಪ್ಪು ಯಾವುದಪ್ಪ ಅಂತೇಳಿದ್ರೆ, ಫಸ್ಟು ತಪ್ಪು ಬಂದ್ಬಿಟ್ಟು, ನೀವು ಏನು ಮಾಡಬಾರ್ದು ಅಂತ ಹೇಳಿದ್ರೆ, ಮಿಕ್ಸ್ ಕಂಟೆಂಟ್. ಅಂದರೆ ನಿಮ್ಮ ಚಾನಲ್ ನಿಮಗೆ ನಾನು ಹೇಳಿದ್ನಲ್ಲ, ಯಾವ್ದಾರು ಒಂದು ಕ್ರಿಯೇಟಿವಿಟಿ ಇರುತ್ತೆ ನಿಮಗೆ. ಫಾರ್ ಎಕ್ಸಾಂಪಲ್ ಲಾಗಿಂಗು, ಗೇಮಿಂಗು, ಕುಕ್ಕಿಂಗು, ಟೆಕ್ಕು ಯಾವ್ದಾರು ಆಗಿರ್ಬೋದು. ಇವಾಗಲೇ ಎಕ್ಸಾಂಪಲ್ ನಿಮಗೆ ಮ್ಯಾಥ್ಸಲ್ಲಿ ಸ್ವಲ್ಪ ಪಂಟ್ರಾಗಿದ್ದೀರಾ, ಸೊ ನಿಮಗೆ ಯಾವ್ದಾದ್ರು ಡೌಟ್ಸ್ ಇರೋ ಮ್ಯಾಥ್ಸ್ ಕ್ಲಾಸಸ್ ಆನ್ಲೈನ್ ಮಾಡ್ಬೋದು. ಸೊ ಯಾವುದೆಲ್ಲ ಮಾಡೋದು ಇದೆಯೋ ನಿಮ್ಮ ಕ್ರಿಯೇಟಿವಿಟಿಯಿಂದ, ನೀವು ಯಾವ್ದಾರು ಒಂದು ಕಂಟೆಂಟ್ ನೀವು ಯಾವ್ದಾರು ಒಂದು ಕ್ರಿಯೇಟಿವಿಟಿಯಿಂದ ಒಂದು ಕಂಟೆಂಟ್ ಮೇಲೆ ಫೋಕಸ್ ಮಾಡಬೇಕಾಗುತ್ತೆ. ಸೊ ಒಂದು ಕಂಟೆಂಟ್ ಬಂದು ಯಾವ್ದಾರು ಆಗಿರ್ಬೋದು, ಟೆಕ್ ಆಗಿರ್ಬೋದು, ಸಮಥಿಂಗ್ ಯಾವ್ದಾರ ನಿಮ್ಮ ಇಷ್ಟ ಆಗಿರೋ ಕಂಟೆಂಟ್ ಮೇಲೆ ವೀಡಿಯೋ ಮಾಡ್ತಾ ಹೋಗಿ. ಸೊ ಮಿಕ್ಸ್ ಕಂಟೆಂಟ್ ಹಾಕಬೇಡಿ. ಮಿಕ್ಸ್ ಕಂಟೆಂಟ್ ಹಾಕಿದ್ರೆ ಏನಾಗುತ್ತೆ ಅಂತಂದರೆ, ನೀವು ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಟೆಕ್ ಬಗ್ಗೆ ಮಾತಾಡ್ತೀನಿ. ನೀವು ಬೇಕಾದ್ರೆ ನನ್ನ ಪ್ರೊಫೈಲಿಗೆ ಹೋಗಿ ಕ್ಲಿಕ್ ಮಾಡಿ ನೋಡಿ, ಎಲ್ಲ ಟೆಕ್ ಬಗ್ಗೆನೇ ಇರುತ್ತೆ ಹೊರತು ನಾನು ಯಾವುದೋ ಟ್ರಾವೆಲ್ ಲಾಗ್ ಮಿಕ್ಸ್ ಮಾಡಿರಲ್ಲ, ಗೇಮಿಂಗು ಮಿಕ್ಸ್ ಮಾಡಿರಲ್ಲ, ಮತ್ತು ಕುಕ್ಕಿಂಗ್ ಯಾವುದೂ ಮಿಕ್ಸ್ ಮಾಡಿಲ್ಲ. ಟೆಕ್ ಅಂತೇಳಿದ್ರೆ ಟೆಕ್ ಒಂದೇ ಆಗಿರುತ್ತೆ. ಸೊ ಸಬ್ಸ್ಕ್ರೈಬರ್ಸ್ ಏನು ಮಾಡ್ತಾರೆ ಅಂತೇಳಿದ್ರೆ, ಯಾವುದೋ ಒಂದು ನಿಮ್ಮ ವೀಡಿಯೋಸ್ ಇಷ್ಟ ಆಯಿತು ಟೆಕ್ ಬಗ್ಗೆ ಅಂತೇಳಿದ್ರೆ, ಪರವಾಗಿಲ್ಲ ಇವನು ಇನ್ಫಾರ್ಮೇಟಿವ್ ವೀಡಿಯೋ ಕೊಡ್ತಾನೆ ಅಂತ ಸಬ್ಸ್ಕ್ರೈಬರ್ಸ್ ಆಗ್ತಾರೆ. ಅವ್ರಿಗೇನಾಗಿರುತ್ತೆ, ಟೆಕ್ ಬಗ್ಗೆ ಒಂದೇ ಕೊಡ್ತಾನೆ ಅಂತ ಮೈಂಡ್ ಸೆಟ್ ಆಗಿರುತ್ತೆ. ನೀವು ಯಾವುದೋ ಒಂದು ವೀಡಿಯೋ ಹಾಕಿರ್ತೀರಾ, ಟ್ರಾವೆಲಿಂಗ್ ಹಾಕಿರ್ತೀರ, ಕುಕ್ಕಿಂಗ್ ಹಾಕಿ ಮಿಕ್ಸ್ ಒಳ್ಳೆ ಜಾತ್ರೆ ಮಾಡಿರ್ತೀರ, ಚಿತ್ರಾನ್ನ ಮಾಡಿರ್ತೀರಿ ನಿಮ್ಮ ಚಾನಲಲ್ಲಿ. ಅವಾಗ ಏನಾಗುತ್ತೆ ಅಂತೇಳಿದ್ರೆ, ನಾನು ಟೆಕ್ ಬಗ್ಗೆ ವೀಡಿಯೋ ಮಾಡ್ತಾನೆ ಅಂತ ಸಬ್ಸ್ಕ್ರೈಬ್ ಮಾಡಿದ್ದು, ಇವ್ನು ನೋಡ್ರಿ ಏನೇನೋ ಕಂಟೆಂಟ್ ಕೊಡ್ತಾ ಇದ್ದಾನೆ ಅಂದ್ಬಿಟ್ಟು ಸೊ ಅವರು ಅವಾಗ ಅನ್ಸಬ್ಸ್ಕ್ರೈಬ್ ಆಗ್ತಾರೆ. ಸೊ ಅವಾಗ ಮಿಕ್ಸ್ ಕಂಟೆಂಟ್ ಹಾಕೋದ್ರಿಂದ ವ್ಯೂಸ್ ಆಗೋಲ್ಲ, ಗ್ರೋತ್ ಆಗೋಲ್ಲ ಚಾನಲ್ಗೆ. ಓಕೆನಾ? ಸೊ ಈ ಮಿಕ್ಸ್ ಕಂಟೆಂಟ್ ಮಾಡಬೇಡಿ. ಯಾವುದಾದ್ರು ಒಂದು ಕಂಟೆಂಟ್ ಹೋಗಿ ಒಂದು ಕಂಟೆಂಟ್ ಮೇಲೆ ಫೋಕಸ್ ಮಾಡಿ, ಒಂದು ಕಂಟೆಂಟ್ ಮೇಲೆ ಕೆಲಸ ಮಾಡಿ. ಸೊ ಅದ್ರ ಬಗ್ಗೆ ಸಕ್ಸಸ್ ಸಿಗುತ್ತೆ ಆದರೂ. ಓಕೆ. ಎರಡನೇ ತಪ್ಪು ಏನಪ್ಪ ಅಂತ ಹೇಳಿದ್ರೆ, ನೀವು ಯಾವ್ದಾದ್ರು ಒಂದು ಹೊಸ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿರ್ತೀರ, ಒಂದು 4 ಗೋಡೆಗಳ ಮಧ್ಯೆ ವೀಡಿಯೋ ಮಾಡ್ತಾ ಇರ್ತೀರ, ನಿಮ್ಮ ಕ್ಯಾಮ್ರಾದಲ್ಲಿ ಮಾತಾಡಿಕೊಂಡು ನಿಮ್ಮ ಇನ್ಫಾರ್ಮೇಷನ್ ಏನಿದೆಯೋ ಅದ್ರ ಬಗ್ಗೆ ವೀಡಿಯೋ ಮಾಡ್ತಾ ಇರ್ತೀರ. ಅವಾಗ ಏನು ಅನ್ಕೊಂಡ್ರೆ, ಜನ ಏನು ಮಾತಾಡ್ತಾರೆ, ಸೊ ಅಪ್ಪ ಅಮ್ಮ ಏನು ಮಾತಾಡ್ತಾರೆ, ಅಕ್ಕ ತಂಗಿ ಏನು ಮಾತಾಡ್ತಾರೆ, ಪಕ್ಕದವ್ರು ಏನು ಮಾತಾಡ್ತಾರೆ, ಹಿಂದೆ ಮನೆ ಮುಂದೆ ಮನೆ ಆ ಕಡೆ ಮನೆ ಏನು ಮಾತಾಡ್ತಾರೆ, ನನ್ನ ಫ್ರೆಂಡ್ಸ್ ಏನು ಮಾತಾಡ್ತಾರೆ ಅಂತ ಅದನ್ನು ತಲೆ ಕೆಡ್ಸ್ಕೊಂಬಾರ್ದು. ಸೊ ಫಸ್ಟು ನಾವು ಎಲ್ಲರಿಗೂ ಇದ್ದೇ ಇರುತ್ತೆ. ಎಲ್ಲರೂ ಏನು ಅನ್ಕೊತಾರೆ, ನನಗೂ ಕೂಡ ಇತ್ತು, ಇವಾಗ ಸ್ವಲ್ಪ ಕಮ್ಮಿ ಆಗಿದೆ. ಸೊ ಅದೇನು ಅನ್ಕೊತಾರೆ ಅಂತ ಅದು ಫಸ್ಟು ಮೈಂಡ್ ಸೆಟ್ಟಲ್ಲಿ ತೆಗೆದಾಕ್ಬಿಡ್ಬೇಕು. ಯಾರು ಮಾಡಿಲ್ದಿರ ನೀವು ಕೆಲಸ ಮಾಡ್ತಾಯಿದ್ದೀರಾ ಅಂದರೆ ಮಾತಾಡೋ ಜನ ಜಾಸ್ತಿ ಇದ್ದೇ ಇರ್ತಾರೆ, ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಂಬೇಡಿ. ಸೊ ಏನು ಹೇಳ್ತೀನಿ ಅಂತೇಳಿದ್ರೆ, ನಿಮ್ಮ ಊರಲ್ಲಿ ನೀವು ಒಬ್ಬರೇ ಈ ಥರ ಯೂಟ್ಯೂಬ್ ಚಾನಲ್ ಏನೋ ಹುಚ್ಚಿನ ಥರ ಇವನು ವೀಡಿಯೋ ಮಾಡ್ತಾ ಇರ್ತಾನೆ, ಏನೋ ಹುಚ್ಚಿನ ಥರ ಮಾತಾಡ್ತಾ ಇರ್ತಾನೆ, ದುಡ್ಡು ಬರೋಲ್ಲ, ಏನೂ ಬರೋಲ್ಲ, ಸುಮ್ಮನೆ ವೀಡಿಯೋ ಮಾಡ್ತಾ ಇರ್ತಾನೆ, ಅಪ್ಲೋಡ್ ಮಾಡ್ತಾ ಇರ್ತಾನೆ ಅಂದ್ಕೊಂಡು ಸುಮ್ಮನೆ ಇರ್ತಾರೆ. ಆವಾಗ ನೀವು ಮಾತಾಡೋಕ್ಕೆ ಹೋಗ್ಬಿಡಿ. ಸೊ ಯಾವಾಗ ಮಾತಾಡ್ಬೇಕಂತಂದರೆ, ನೀವು ಒಂದಲ್ಲ ಒಂದಿನ ರೆವಿನ್ಯೂ ತೊಗೊಂಡು ಅದರಿಂದ ದುಡ್ಡು ಮಾಡ್ತಾ ಇರ್ತೀರಲ್ವ, ದುಡ್ಡು ಬರ್ತಾ ಇರುತ್ತಲ್ಲ, ಆವಾಗ ಅವರೇ ಸುಮ್ಮನೆ ಆಗ್ತಾರೆ. ನಾವು ಡೈರೆಕ್ಟಾಗಿ ಇವಾಗ ಏನೇ ಮಾತಾಡಿದ್ರು ಕೂಡ ಹೌದು ಒಂದೇ ಸತಿ ಅವರು ರಿಯಾಕ್ಷನ್ ಕೊಟ್ಟಿದ ತಕ್ಷಣ ನಾವು ರಿಯಾಕ್ಷನ್ ಕೊಟ್ಟರೆ ಅದು ತಪ್ಪಾಗುತ್ತೆ. ಸೊ ನಮ್ಮ ಸಕ್ಸಸ್ ನೋಡಿ ಅವರು ರಿಯಾಕ್ಷನ್ ಪಡ್ಕೋಬೇಕು. ಸೊ ಜನ ಏನು ಮಾತಾಡ್ತಾರೆ ಅಂತ ಅದು ಮೈಂಡಿಂದ ತೆಗೆದಾಕ್ಬಿಡಿ. ಓಕೆನಾ? ಯಾರೋ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೊಂಡು ಬರ್ತಾರೆ ಅವ್ರಿಗೆಲ್ಲ ಹೇಳ್ತಾರೆ, ಇದೊಂದೇ ಜನ ಏನು ಮಾತಾಡ್ತಾರೆ ತಲೆ ಕೆಡಿಸ್ಕೊಬಿಡಿ. ಜನ ಮಾತಾಡ್ತಾರೆ. ನೀನು ವೀಡಿಯೋ ಮಾಡಿದ್ರು ಮಾತಾಡ್ತಾರೆ, ಮಾಡಲಿಲ್ಲ ಅಂದ್ರೆ ಮಾತಾಡ್ತಾರೆ, ಚೆನ್ನಾಗಿದ್ದರೂ ಮಾತಾಡ್ತಾರೆ, ಚೆನ್ನಾಗಿಲ್ಲ ಅಂದ್ರೂ ಮಾತಾಡ್ತಾರೆ. ಸೊ ಇದನ್ನು ತಲೆ ಕೆಡಿಸ್ಕೊಂಬಿಡಿ. ಓಕೆನಾ? ನೆಕ್ಸ್ಟು ಮೂರನೇ ತಪ್ಪು ಯಾವುದಪ್ಪ ಮಾಡ್ಬಾರ್ದು ಅಂತ ಹೇಳಿ, ಅದಕ್ಕಿಂತ ಹೇಳೋಕ್ಕಿಂತ ಮುಂಚೆ ಹೊಸಬ್ರಾಗಿರೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಆಲ್ ಅಂತ ಕ್ಲಿಕ್ ಮಾಡಿ. ವಿಡಿಯೋ ಇಷ್ಟ ಆಯಿತು, ನಾನೇನೋ ಮಾತಾಡೋದು ಇಷ್ಟ ಆಯಿತು ಅಂತ ಹೇಳಿದ್ರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು, ಇನ್ಫಾರ್ಮೇಟಿವ್ ಆಗಿತ್ತು, ನಿಮ್ಗೇನೋ ಸ್ವಲ್ಪ ಮಾಡಬೇಕಂತ ಜೋಶಿ ಬಂತು ಅಂತ ಹೇಳಿದ್ರೆ ಒಂದು ಲೈಕ್ ಮಾಡಿಬಿಡಿ. ಓಕೆ, ನಿಮ್ಗೆ ಏನು ಅನಿಸ್ತಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ಜಾಸ್ತಿ ಕುಯ್ಯೋದು ಬೇಡ. ಮೂರನೇ ತಪ್ಪು ಏನಪ್ಪ ಮಾಡಬಾರ್ದು ಅಂತ ಹೇಳಿದ್ರೆ, ಡೋಂಟ್ ಶೇರ್ ಯುವರ್ ವೀಡಿಯೋಸ್. ಅಂದರೆ ನಿಮ್ಮ ವೀಡಿಯೋಸ್ ಇವಾಗ ನಾನು ಯಾವುದೋ ಈ ವಿಡಿಯೋ ಮಾಡಿರ್ತೀನಿ ಅಂದ್ಕೊಳ್ಳಿ, ನಾನು ಎಲ್ಲದರಲ್ಲಿ ಶೇರ್ ಮಾಡ್ಬಿಡೋದು. ವಾಟ್ಸಪ್ಪು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಯಾವುದೇ ಅದರಲ್ಲಿ ಶೇರ್ ಮಾಡಬೇಕಂತ ಆಗುತ್ತೋ ಎಲ್ಲದರಲ್ಲಿ ಶೇರ್ ಮಾಡ್ಬಿಡೋದು. ನಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ಎಲ್ಲರಿಗೂ ಕೂಡ ಶೇರ್ ಮಾಡ್ಬೋದು. ಸೊ ಅದೇ ನಾವು ತಪ್ಪು ಮಾಡೋದ್ರಿಂದ ಏನಾಗುತ್ತೆ ಅಂತೇಳಿದ್ರೆ, ನಾವು ಡಿಮೋಟಿವೇಟ್ ಆಗಿಬಿಡ್ತೀವಿ ಗುರು. ಹೌದು, ನಮಗೆ ವ್ಯೂಸು ಫಸ್ಟಲ್ಲಿ ವ್ಯೂಸ್ ಯಾವುದೇ ಥರ 1 M 2 M ಓಡಲ್ಲ. ಯಾಕಂತೇಳಿದ್ರೆ ನಾವೇನು ಬಟ್ಟೆ ಬಿಚ್ಕೊಂಡು ಅದು ಏನು ಮಾಡ್ತಿಲ್ಲ, ನಾವು ಇನ್ಫಾರ್ಮೇಟಿವ್ ವೀಡಿಯೋ ಕೊಡ್ತಾ ಇರೋದು. ಸೊ ಅವ್ರಿಗೆ ಜನಗಳಿಗೆ ಇಷ್ಟ ಆಗಬೇಕು ನಾವು ಹೇಳೋದು. ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ, ಒಬ್ಬೊಬ್ರಿಗೆ ಇಷ್ಟ ಆಗೋಲ್ಲ. ಸೊ ಅವಾಗ ನಾವೇನು ಮಾಡ್ತೀವಿ ಅಂತೇಳಿ, ಫ್ರೆಂಡ್ಸು ಫ್ಯಾಮಿಲಿ ಅವ್ರಿಗೆಲ್ಲ ಸೆಂಡ್ ಮಾಡ್ಬಿಡ್ತೀವಿ. ಅವಾಗ ಏನು ಮಾಡ್ತಾರೆ, ಇದೇನೋ ಲಿಂಕ್ ಬಂದಿದೆ ಅಂತ ಕ್ಲಿಕ್ ಮಾಡ್ತಾರೆ, ಬರೀ ಇದೇ ಆಯಿತು ಅಂತ ನಿಮಗೆ ಒಂದು ವ್ಯೂಸ್ ಏನೋ ಕಾಣಿಸುತ್ತೆ. ಬಟ್ ಅವರು
ಬೇಜಾರಾಗಿ ಹೋಗ್ತಾರೆ. ಸೊ ಇವ್ರೇನು ಗುರು ಇದೇನು ಕೆಲಸ ಕೆಲಸ ಮಾಡ್ತಾವನೆ ಅಂದ್ಬಿಟ್ಟು ಸುಮ್ಮನೆ ಆಗೋಯ್ತಾರೆ. ಫಸ್ಟು ಶೇರ್ ಮಾಡೋದನ್ನ ಬಿಡಿ, ವ್ಯೂಸ್ ಬಂದೇ ಬರುತ್ತೆ. ಇವಾಗ ವ್ಯೂಸ್ ಬರಲಿಲ್ಲ ಅಂದರೂ ನಿಮ್ಮ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೊಂಡು ಬಂದ್ರಿ ಅಂತೇಳಿ ಯಾವುದೇ ಕಾರಣಕ್ಕೂ ವ್ಯೂಸ್ ಬಂದೇ ಬರುತ್ತೆ. ಸೊ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೊಂಬಂದರೆ ಮಾತ್ರ ನೀವು ಆರಾಮಾಗಿ ವ್ಯೂಸ್ ಬರುತ್ತೆ. ಒಂದು 50 ವೀಡಿಯೋವರೆಗೂ ಇರಿ, 50 ವೀಡಿಯೋವರೆಗೂ ಏನು ಕ್ಲಿಕ್ ಆಗಿಲ್ಲ ಅಂತ ಹೇಳಿದ್ರೆ ಬೇಕಾದ್ರೆ ನೋಡೋಣ ಅದ್ರ ಬಗ್ಗೆ, ಓಕೆನಾ. ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೊಂಬನ್ನಿ, ಪಕ್ಕ ಆಗುತ್ತೆ. ಯಾವುದೇ ಕಾರಣಕ್ಕೂ ಶೇರ್ ಮಾಡಬೇಡಿ, ಯಾವುದೇ ವೀಡಿಯೋಸ್ ಆಗಲಿ ನಿಮ್ಮ ವೀಡಿಯೋಸ್ನ ಬೇರೆಯವ್ರಿಗೆ ಶೇರ್ ಮಾಡೋಕ್ಕೋಗ್ಬೇಡಿ, ಅವ್ರ ಮಾತು ಕೇಳೋಕ್ಕಾಗಲ್ಲ, ಓಕೆನಾ. ಓಕೆ, ನೆಕ್ಸ್ಟು 4ನೇ ತಪ್ಪು ಏನಪ್ಪ ಮಾಡಬಾರ್ದು ಅಂತ ಹೇಳಿದ್ರೆ, ಫುಲ್ಲು ಜೋಶಲ್ಲಿ ಬರ್ತೀರಾ ಗುರು. ನಾನು ಯೂಟ್ಯೂಬ್ ಚಾನಲ್ ಬರ್ತೀನಿ, ಈ ಡೈಲಿ 1 ಅಲ್ಲ 2 ವೀಡಿಯೋ ಹಾಕ್ತೀನಿ, ಇಲ್ಲ 3 ವೀಡಿಯೋ ಹಾಕ್ತೀನಿ, ನಾನು ಈ ಒಂದು 100K 1000 ಇಲ್ಲ 2000 ಸಬ್ಸ್ಕ್ರೈಬರ್ಸ್ ಮಾಡಿಬಿಡ್ತೀನಿ, ಡೈಲಿ 1 ವೀಡಿಯೋ ಹಾಕ್ತೀನಿ, 2 ವೀಡಿಯೋ ಹಾಕ್ತೀನಿ, 3 ವೀಡಿಯೋ ಹಾಕ್ತೀನಿ ಅಂತ ಬರ್ತೀರಾ. ಹೌದು, ಬಂದೇ ಬರ್ತೀರಾ. ಅವಾಗ ಏನು ಮಾಡ್ತೀರಾ, ಒಂದು 2 ದಿನ ಮಾಡ್ತೀರಾ, 3 ದಿನ ಮಾಡ್ತೀರಾ, 4ನೇ ದಿನ ಮಾಡ್ತೀರಾ, 5ನೇ ದಿನ ಗೋವಿಂದ ಕಳೆದೋಗ್ಬಿಡ್ತೀರಾ. ನೀವು ಎಲ್ಲಿ ಹೋಗ್ತೀರಾ ಅಂತ ನಿಮಗೆ ಗೊತ್ತಾಗಲ್ಲ. ಸೊ ಅವಾಗ ಒಂದು ಜೋಶ್ ಹೊಟ್ಟೋಗ್ಬಿಡುತ್ತೆ. ಜೋಶಲ್ಲಿ ವೀಡಿಯೋ ಮಾಡೋಕ್ಕೆ ಒಂದು ಕನ್ಸಿಸ್ಟೆನ್ಸಿ ಮೇಂಟೈನ್. ಒಂದೇ ಸತಿ ಯಾರು ಏನೂ ಕಲಿಯೋಕ್ಕಾಗಲ್ಲ, ಸೈಕಲ್ ಆಗಲಿ ಬೈಕ್ ಆಗಲಿ ಏನೇ ಆಗಲಿ ಒಂದೇ ಸತಿ ABCDನೇ ಕಲಿಯೋಕ್ಕಾಗಲ್ಲ ಅಂತ ಅಷ್ಟು ಈಸಿಯಾಗಿರೋದು. ನಾವು ಇದನ್ನು ಕಲ್ತ್ಬಿಡ್ತೀವ. ಸೊ ಹೋಗ್ತಾ ಕಲಿತೀವಿ, ಮಾತಾಡೋದು ಅಷ್ಟೇ, ಹೋಗ್ತಾ ಕಲಿತೀವಿ. ನಾನು ಇದುವರೆಗೂ ಕೂಡ ನನ್ನ ಲೈಫಲ್ಲಿ ಸ್ಕೂಲಿಂದ ಹಿಡಿದು ಯಾವತ್ತು ಇಲ್ಲಿವರೆಗೂ ನಾನು ಏನು ಮಾಡಿ ಒಂದು ಕೂಡ ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ, ನಾನು ಸ್ಕೂಲಾಗಲಿ ಕಾಲೇಜಾಗಲಿ, ಓಕೆನಾ. ಅಂಥವನು ನಾನು ಈ ರೇಂಜಿಗೆ ಕೂತ್ಕೊಂಡು ಎಲ್ಲರ ಮುಂದೆ ಮಾತಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ ಸ್ವಲ್ಪ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೆ ಕಾರಣ ಅಂದ್ಕೊತೀನಿ. ಹೌದು, ಫಸ್ಟು ಜೋಶಲ್ಲಿ ಬಂದಿರೋರು ಯಾರಿಗೆಲ್ಲ ಬಂದಿರ್ತಾರೋ ಅವರೆಲ್ಲ ಅದೇ ಜೋಶೇ ಕೊನೆಯವರೆಗೂ, ನಿಮ್ಮ ಸಕ್ಸಸ್ ಇರುತ್ತಲ್ಲ ಮಾಡ್ತಿರಲ್ಲ ಅಲ್ಲಿವರೆಗೂ ಅದೇ ಜೋಶೇ ಮೇಂಟೈನ್ ಮಾಡ್ಕೊಬನ್ನಿ. ಡೈಲಿ 1 ವೀಡಿಯೋ ಹಾಕ್ತೀರಾ, ಓಕೆ 1 ವೀಡಿಯೋ ಹಾಕಿ. 2 ಹಾಕ್ತೀರಾ, 2 ಹಾಕಿಲ್ಲ. 2 ದಿನಕ್ಕೆ 1 ಸತಿ ಹಾಕ್ತಿರಲ್ಲ, ವಾರಕ್ಕೆ 1 ಹಾಕ್ತೀರಾ. ಒಂದು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ. ಯೂಟ್ಯೂಬ್ ಆಲ್ಗಾರಿದಮ್ ಇರೋದೇ ಆ ಥರ, ಕನ್ಸಿಸ್ಟೆನ್ಸಿ ಮೇಂಟೈನ್ ಆಗುತ್ತೆ. ಸೊ ಆ ಥರ ಮೇಂಟೈನ್ ಮಾಡ್ಕೊಂಬಂದರೆ ನೀವು ಆರಾಮಾಗಿ ರೀಚ್ ಆಗ್ತೀರಾ ನಿಮ್ಮ ಸಕ್ಸಸ್ನ, ಓಕೆನಾ. ಜೋಶಲ್ಲಿ ಬಂದಿರೋರು ಅದೇ ಜೋಶ್ ಮೇಂಟೈನ್ ಮಾಡಿ, ಓಕೆನಾ. ಯಾವುದೇ ಕಾರಣಕ್ಕೂ ಹೋಪ್ ಕಳ್ಕೊಂಬೇಡಿ. ವ್ಯೂಸ್ ಬರುತ್ತೆ, ಅವಾಗ ಬರುತ್ತೆ, ಇವಾಗ ಬರುತ್ತೆ, ಬಂದೇ ಬರುತ್ತೆ ವ್ಯೂಸ್. ಇನ್ಫಾರ್ಮೇಟಿವ್ ವೀಡಿಯೋ ನೀವು ಕೊಟ್ಟರೆ ಅಂತೇಳಿ ಜನಕ್ಕೆ ಇಷ್ಟ ಆಗುತ್ತೆ, ಅವಾಗ ಬಂದೇ ಬರ್ತಾರೆ, ಓಕೆನಾ. ಲಾಸ್ಟ್ 5ನೇ ತಪ್ಪು ಯಾವುದಪ್ಪ ಮಾಡಬಾರ್ದು ಅಂತ ಹೇಳಿದ್ರೆ, ಏನಪ್ಪ ಅಂತ ಹೇಳಿದ್ರೆ, ನೀವು ಯೂಟ್ಯೂಬ್ ಚಾನಲ್ ಏನೋ ಕ್ರಿಯೇಟ್ ಮಾಡ್ಕೊಂಬಿಡ್ತೀರಾ, ಸರಿನಾ. 1000 ಸಬ್ಸ್ಕ್ರೈಬರ್ಸು 4000 ವಾಚ್ ಅವರು ಕಂಪ್ಲೀಟ್ ಆಗಿಬಿಡುತ್ತೆ. ಅವಾಗ ಏನಾಗ್ಬಿಡುತ್ತೆ, ಒಂದು ರೇಂಜಿಗೆ ಬಂದುಬಿಡುತ್ತೆ. ಹೌದು ನಾನು ಹೇಳೋದೆಲ್ಲ ಕರೆಕ್ಟು, ಇದೆಲ್ಲ ಸಬ್ಸ್ಕ್ರೈಬರ್ಸ್ ಎಲ್ಲ ಆಯಿತು, ಎಲ್ಲ ಚೆನ್ನಾಗಿ ಓಡ್ತಿದೆ ಅಂತ ಹೇಳಿದ್ರು ಕಲಿಯೋದನ್ನು ಬಿಟ್ಬಿಡ್ತೀರಾ. ಫಸ್ಟ್ ಏನು ಮಾಡ್ತಾ ಇರ್ತೀರ ಅಂದ್ಕೊಳ್ಳಿ, ನೀವು ಬೇರೆಯವ್ರದೆಲ್ಲ ಅಕಸ್ಮಾತ್ ಏನು ಹುಡ್ತಾನೆ ಒಂದೇ ಸತಿಗೆ ನಿಮಗೆ ಜ್ಞಾನೋದಯ ಆಗ್ಬಿಡುತ್ತೆ, ಈ ಥರ ಇದು ಮಾಡ್ಬೇಕು, ಆ ಥರ ಇದು ಮಾಡ್ಬೇಕು ಅಂತ ಬೇರೆಯವ್ರನ್ನೆಲ್ಲ ನೋಡ್ಬಿಟ್ಟು ತಾನೇ ನೀವು ಕಲ್ತಿರ್ತೀರ. ಸೊ ಅದನ್ನು ಕಲಿಯೋದನ್ನ ಮಾತ್ರ ಬಿಡ್ಬೇಡಿ. ನಾವು ಎಷ್ಟೇ ಟಾಪಿಗೆ ಹೋದರೂ ಕೂಡ ಕಲಿಯೋದು ಮಾತ್ರ ಬಿಡಬಾರ್ದು. ಬೇರೆಯವರಿಂದ ಕಲಿಯೋದು ತುಂಬ ಇರುತ್ತೆ, ಯಾರ್ಯಾರಿಂದನೂ ಏನೇನೋ ಕಲಿತೀವಿ. ಸೊ ಬೇರೆಯವ್ರನ್ನ ಕಲಿಯೋದು ತುಂಬ ಇರುತ್ತೆ. ಸೊ ಅದನ್ನು ಕಲಿಯೋದು ಮಾತ್ರ ಬಿಡಬಾರ್ದು. ನೀವು ಎಷ್ಟೇ ಟಾಪ್ ಹೋಗಿ ಎಷ್ಟೇ ಕೆಳಗಡೆ ಇರಲಿ, ಕಲಿಯೋದು ಯಾರು ಚಿಕ್ಕ ವಯಸ್ಸಿನ ಹುಡುಗನಿಂದನೂ ಹಿಡಿದು ಯಾರಿಂದನೂ ಏನೋ ಒಂದು ಕಲಿತೀವಿ. ಸೊ ಅದನ್ನು ಎಷ್ಟೇ ಟಾಪಲ್ಲಿ ಹೋದರೂ ಕೂಡ ಕಲಿಯೋದು ಮಾತ್ರ ಬಿಡೋಕ್ಕೆ ಹೋಗ್ಬೇಡಿ, ಸರಿನಾ. ಎಷ್ಟೇ ಟಾಪಲ್ಲಿ ಹೋದರೂ ಕೂಡ ಕಲಿಯೋದನ್ನು ಮಾತ್ರ ಬಿಡೋಕ್ಕೆ ಹೋಗ್ಬೇಡಿ, ಕಲಿತು ವೀಡಿಯೋಸ್ ಮಾಡಿ, ಓಕೆ. ಐ ಹೋಪ್ ಈ 5 ಟಿಪ್ಸ್ ನಿಮ್ಗೆ ಇಷ್ಟ ಆಯಿತು ಅಂದ್ಕೊತೀನಿ. ಯಾಕಂತ ಹೇಳಿದ್ರೆ ಸೊ ಇದು ನನ್ನ ಲೈಫಿಗೆ ತುಂಬ ನಾನು ಅಳವಡಿಸ್ಕೊಂಡಿರೋದು ಈ ಟಿಪ್ಸು. ಸೊ ಆ ಟಿಪ್ಸು ನಿಮ್ಮ ಮುಂದೆ ಶೇರ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಕೊನೆವರೆಗೂ ನೋಡಿರೋರಿಗೆ ತುಂಬ ಥ್ಯಾಂಕ್ ಯು ಸೋ ಮಚ್. ನಾನು ಏನೋ ಜಾಸ್ತಿ ಜಾಸ್ತಿ ಮಾತಾಡಿ ಅಂತ ನಿಮ್ಗೆ ಯೂಸ್ಫುಲ್ ಆಗೋದೇ ಹೇಳಿರೋದು, ನಾನು ಅಳವಡಿಸ್ಕೊಂಡಿರೋದು ಹೇಳಿರೋದು. ಇದನ್ನು ಮಾತ್ರ ಬಿಡೋಕ್ಕೆ ಹೋಗ್ಬೇಡಿ. ಇವಾಗ ಸಿಗದೇ ಇರ್ಬೋದು, ಒಂದಲ್ಲ ಒಂದು ದಿನ ಸಿಗುತ್ತೆ ಸಕ್ಸಸ್ಸು. ಸಿಕ್ಕಿದಾಗ ನೀವೇ ಈ ವಿಡಿಯೋನ ಪ್ರೀವಿಯಸ್ ವೀಡಿಯೋ ಹಾಕೊಂಡು ನೋಡ್ತೀರಾ. ಸೊ ನಾನು ಮಾತಾಡೋದಂತಲ್ಲ, ಹಿಂಗೆ ಹೇಳಿದ್ನಲ್ಲ ನಾನು, ಸೊ ಈ ಥರ ಮಾಡಿದ್ನಲ್ಲ ಅಂತ ಒಂದು ಹಿಂದೆ ಯೋಚನೆ ಮಾಡ್ತೀರಾ. ಈ ವಿಡಿಯೋ ನಾನು ಲಾಸ್ಟ್ವರೆಗೂ ನೋಡ್ತೀನಿ. ಇವತ್ತು ಇದು ಮಾತಾಡಿದ್ದೀನಿ ಅಂತ ಹೇಳಿದ್ರೆ ನಾನು ಸಕ್ಸಸ್ ಬಂದಮೇಲೆ ಈ ವಿಡಿಯೋ ಪ್ರೀವಿಯಸ್ಸಾಗಿ ನೋಡ್ತೀನಿ, ಓಕೆನಾ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತರೆಗೂ ವಿಡಿಯೋ ನೋಡೋದಕ್ಕೆ. ಯಾರು ಸಬ್ಸ್ಕ್ರೈಬ್ ಆಗಲ್ಲ ಬೆಲ್ಲೈಕನ್ ಆಲ್ ಅಂತ ಕ್ಲಿಕ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಆಗಿಬಿಡಿ. ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡಿ. ನಿಮ್ಗೆ ಏನು ಅನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ನಮಸ್ಕಾರ. ಮುಂದಿನ ವಿಡಿಯೋ